ಹಾಯ್ ನಮಸ್ಕಾರ. ಇದೊಂದು ಗಾಡಿ ಇದೆಯಲ್ಲ, ಡಿಸ್ಕವರ್ 150. ಈ ಗಾಡಿ ಸರ್ವಿಸಿಂಗ್ ಬಂದಿತ್ತು. ನಮ್ಮ ಕಸ್ಟಮರ್ದೇ ಗಾಡಿ ಇದು. ಏನಂತಂದರೆ, ಕಸ್ಟಮರು ಇದು ಹುಡುಗರು ಓಡಿಸ್ತಾರೆ ಗಾಡಿ. ಇದು ಯಾವ ಥರ ಈ ಗಾಡಿನಲ್ಲಿ ಪ್ರಾಬ್ಲಮ್ ಆಗಿದೆ ಅಂದರೆ, ಪಿಕಪ್ ಇರಲಿಲ್ಲ, ಟೈಮಿಂಗ್ ಚೆನ್ ಎಲ್ಲ ಫುಲ್ ಸೌಂಡ್ ಬರ್ತಾಯಿತ್ತು. ನೋಡಿ, ಏರ್ ಫಿಲ್ಟರ್ ಎಲ್ಲ ಫುಲ್ ಬ್ಲಾಕ್ ಆಗಿದೆ, ಎಲ್ಲ ಫುಲ್ ಆಗಿತ್ತು. ಏನಾಗಿದೆ ಅಂತ ಟೈಮಿಂಗ್ ಚೆನ್ ಹಾಕೋಣ ಅಂತ ಬಿಚ್ಚಿದ್ರೆ ಫುಲ್ ಸೌಂಡ್ ಬರ್ತಾಯಿತ್ತು. ಏನಾಗಿದೆ ಅಂದರೆ, ಟೈಮಿಂಗ್ ಚೆನ್ ಹೋಗಿ ಪ್ಯಾಡ್ ಎಲ್ಲ ಕಟ್ಟಾಗಿದೆ. ಇದರಲ್ಲಿ ಟೈಮಿಂಗ್ ಚೆನ್ ಪ್ಯಾಡ್ ಬರುತ್ತಲ್ಲ, ಟೈಮಿಂಗ್ ಚೆನ್ ಪ್ಯಾಡ್ ಕಟ್ಟಾಗಿದೆ, ಒಳಗಡೆ ಒಂದು ಪೀಸ್ ಕಟ್ಟಾಗಿದೆ. ಈ ಥರ ಎಲ್ಲ ಕಟ್ಟಾಗಿಬಿಟ್ಟಿದೆ. ಏನಾಗುತ್ತೆ ಅಂದರೆ, ಈ ಥರ ಎಲ್ಲ ಕಟ್ಟಾಗಿ ಇಲ್ಲಿ ನೋಡಿ, ಪ್ಯಾಡೆಲ್ಲ ಫುಲ್ಲು ಪೀಸ್ ಆಗಿಬಿಟ್ಟಿದೆ. ಏನಂದರೆ, ಈ ಥರ ಎಲ್ಲ ಪ್ರಾಬ್ಲಮ್ ಬರಬಾರ್ದು ಅಂದರೆ, ನೀವು ಎವ್ರಿ 2000ಇಂದ 2500 ಅಷ್ಟರಲ್ಲಿ ನೀವು ಗಾಡಿ ಸರ್ವಿಸ್ ಮಾಡ್ಕೋಬೇಕು. ಅಷ್ಟರಲ್ಲಿ ನೀವು ಗಾಡಿ ಸರ್ವಿಸ್ ಮಾಡಿದ್ರೆ ನಿಮಗೆ ಬಂದ್ಬಿಟ್ಟು ಬೆನಿಫಿಟ್ಸ್ ಏನೇನಿರುತ್ತೆ ಅಂದರೆ, ಗಾಡಿನಲ್ಲಿ ಜಾಸ್ತಿ ಕೆಲಸ ಬರೋಲ್ಲ, ಮತ್ತು ಹೆವಿ ಖರ್ಚಾಗಲ್ಲ. ಕಡಿಮೆ ಖರ್ಚಲ್ಲಿ ನಿಮಗೆ ಗಾಡಿ ಕ್ಲಿಯರ್ ಆಗುತ್ತೆ. ಇಲ್ಲ ಅಂತಂದರೆ 1000-2000ದಲ್ಲಿ ಆಗೋದು 4-5,000, 10,000 ಆ ಥರ ಹೋಗುತ್ತೆ. ನನ್ನ ಸಜೆಷನ್ ಏನಂದರೆ, ನನಗೆ ಗೊತ್ತಿರೋಷ್ಟು ನಾನು ಹೇಳೋದೇನೆಂದರೆ, 2,000ದಿಂದ 2,500 ಕಿಲೋಮೀಟ್ರಿಗೆ ಕರೆಕ್ಟಾಗಿ ಸರ್ವಿಸ್ ಮಾಡ್ಕೊಳ್ಳಿ. ನಿಮ್ಮ ಗಾಡಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಅಕಸ್ಮಾತ್ ಆಗಿಲ್ಲ ಅಂದರೆ, ಅಕಸ್ಮಾತ್ ಸೌಂಡ್ ಬರ್ತಾಯಿದೆ ಅಂದರೆ ಚೆಕ್ ಮಾಡಿಸ್ಕೊಳ್ಳಿ. ಅದು ನಿಮಗೆ ತುಂಬ ಒಳ್ಳೆಯದು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಏನೆಲ್ಲ ಫಾಲೋ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ನನ್ನ ನಂಬರ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ. ಇಲ್ಲಾಂದರೆ ಆ ಮೆಸೇಜಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ ಇದ್ದರೆ ಆ ಮೆಸೇಜಲ್ಲಿ ನಾನು ರಿಪ್ಲೈ ಮಾಡಿರ್ತೀನಿ. ಆ ಮೆಸೇಜಲ್ಲಿ ನೋಡಿ ನಂಬರ್ ಹಾಕಿರ್ತೀನಿ. ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು ನೀವು. ಯಾರಾದರೂ ಸರ್ವಿಸಿಂಗ್ ಬರ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಕಾಲ್ ಮಾಡ್ಕೊಂಡು ಬನ್ನಿ. ಹಾಗೆ ಬಂದುಬಿಟ್ರೆ ನನಗೆ ತುಂಬ ಕಷ್ಟ ಆಗ್ಬಿಡುತ್ತೆ, ಯಾಕೆಂದರೆ ಬೇರೆ ಕಸ್ಟಮರೆಲ್ಲ ಬಂದಿರ್ತಾರೆ. ಅದಕ್ಕೋಸ್ಕರ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ವೀಡಿಯೋಸ್ ನಾನು ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು. ಬಾಯ್.